ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕೊಬ್ಬರಿ ಮಿಠಾಯಿ ಮಾಡುವುದು ಹೇಗೆ ಅಂತ ನೋಡ್ಕೊಳ್ಳೋಣ. ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಮನೇಲೇ ಮಾಡ್ಕೋಬೋದು. ಒಂದು 10-15 ಗಂಟೆಯಲ್ಲಿ ಒಳಗೆ ಮಾಡ್ಕೋಬೋದು. 3 ಕೊಬ್ಬರಿನ ತುರಿದಿಟ್ಕೊಂಡಿತ್ತು. ಹಾಗೆ 1 ಬೌಲು ಸಕ್ಕರೆ, ಅರ್ಧ kg ಸಕ್ಕರೆ ಬೇಕಾಗುತ್ತೆ 3 ಕೊಬ್ಬರಿಗೆ. ಈಗ ಒಂದು ಬಾಂಡಿಗೆ ಸಕ್ಕರೆ ಹಾಕ್ಕೋಬೇಕು. ಇದಕ್ಕೆ ನೀರು ನೋಡ್ಕೊಂಡು ಹಾಕೋಬೇಕಾಗುತ್ತೆ. 1 ಬೌಲು ಸಕ್ಕರೆ ತೊಗೊಂಡಿದ್ದೆ, ಅದಕ್ಕೆ 3/4 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. ಸಣ್ಣ ಕಪ್ನಲ್ಲಿ 100 ಮಿಲಿಯಷ್ಟು ಸಾಕು ನೀರು. ಹೀಗೆ ಚೆನ್ನಾಗಿ ಸ್ಪೂನಲ್ಲಿ ತಿರುಗ್ತಾ ಇರಬೇಕು. ಇದನ್ನ ಅದು ತಳ ಹತ್ಕೊಬಿಡುತ್ತೆ. ನೀರು ಸಕ್ಕರೆ ಎಲ್ಲ ಚೆನ್ನಾಗಿ ಕರಗುವ ಮಟ್ಟಿಗೆ ಈ ಥರ ನೋಡ್ಕೋಬೇಕು. ಹೀಗೆ ಪಾಕ ಸ್ವಲ್ಪ ಬಂದಿದೆಯಾ ಅಂತ ನೋಡ್ಕೋಬೇಕು. ಮಧ್ಯದಲ್ಲಿ ಜಾಸ್ತಿ ನೀರು ಹಾಕ್ಬಿಟ್ರೆ ಅದು ತುಂಬ ಬೇಗ ಪಾಕ ಬರಲ್ಲ. ಈಗ ಕೊಬ್ಬರಿ ಹಾಕ್ಕೋಬೋದು. ಈಗ ಕೊಬ್ಬರಿ ಹಾಕ್ಕೋಬೇಕಾಗುತ್ತೆ. ಎಲ್ಲ ಹಾಕ್ಕೊಂಡು ಕೊಬ್ಬರಿನ ಇದೇನು ಮಿಕ್ಸಿಲಿ ಗ್ರೈಂಡ್ ಮಾಡಿ ಏನೂ ಹಾಕ್ಕೊಳ್ಳೋಂಗಿಲ್ಲ, ಹಾಗೇ ತುರಿದು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ತಿರುಗಬೇಕು. ಮಿಕ್ಸಿಲಿ ಗ್ರೈಂಡ್ ಮಾಡಿ ಹಾಕ್ಕೊಂಡ್ರೆ ಅದು ತುಂಬ ಸ್ಮೂತಾಗಿರುತ್ತೆ. ಬಾಯಿಗೆ ಹಾಕ್ದಾಗಲೇ ಕರಗೋದಂಗಿರುತ್ತೆ. ಇದು ಸ್ವಲ್ಪ ಬಾಯಿಗೆ ಹಾಕ್ಕೊಂಡು ತಿಂತಾಯಿದ್ರೆ ಒಂಥರ ಚೆನ್ನಾಗಿರುತ್ತೆ. ಕೊಬ್ಬರಿನೂ ಇದನ್ನ ಜೊತೆಲಿ ಸೇರಿಕೊಂಡು ತಿಂದಂಗೆ ಚೆನ್ನಾಗಿರುತ್ತೆ, ಬಾಯಿಗೆ ಸಿಗುತ್ತೆ. ಹಾಗೆ ಇದಕ್ಕೆ ಸ್ವಲ್ಪ ಗಟ್ಟಿ ಬರುತ್ತೆ ಅಂತಂದರೆ ಸ್ವಲ್ಪ ಹಾಲು ಹಾಕ್ಕೋಬೇಕು. ಹಾಲು 1/4 ಕಪ್ಪಷ್ಟು ಹಾಲು ಹಾಕ್ಕೊಂಡಿದ್ದೆ. ಇದು ಚೆನ್ನಾಗಿ ಈ ಥರನೇ ತಿರುಗ್ಕೋಬೇಕು. ಎಲ್ಲ ಕ್ಲೀನಾಗಿ ಕೊಬ್ಬರಿ ಈ ಪಾಕ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋಬೇಕು. ಆ ಥರ ಆದಷ್ಟು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೋಬೇಕು. ಈಗ ತಿರುಗ್ತಾ ಇದ್ದರೆ ಎಲ್ಲ ಹೊಂದ್ಕೊಂಡಿರುತ್ತೆ ಪಾಕನೇ. ಇದನ್ನೆಲ್ಲ ಅದು ಕೊಬ್ಬರಿ ಆದಷ್ಟು ಸ್ವಲ್ಪ ಫ್ರೈ ಮಾಡ್ಕೊತಾ ಇರಬೇಕು. ಸ್ವಲ್ಪ ಅದು ಇನ್ನೂ ಚೆನ್ನಾಗಿ ಪಾಕ ಬಂದಂಗೆ ಆಗುತ್ತೆ. ಈಗ ಒಂದು ಹದದಲ್ಲಿ ಬೆಂದಿದೆ, ಇದಾಗಿದೆ ಕೊಬ್ಬರಿ. ಈಗ ಇದು ಸಾಕು. ಇದು ಕೊಬ್ಬರಿಲೇ ಎಣ್ಣೆ ಇರುತ್ತೆ, ಇದಕ್ಕೇನು ತುಪ್ಪ ಹಾಕೋ ಅಗತ್ಯ ಇರಲ್ಲ. ಈಗ ಇದು ಕ್ಲೀನಾಗಿ ಒಂದು ಹದದಲ್ಲಿದೆ. ಹೀಗೆ ಸ್ವಲ್ಪ ಕೈನಲ್ಲಿ ನೀರು ಎತ್ಕೊಂಡು ಸ್ವಲ್ಪ ಅದನ್ನ ತೆಗೆದುಕೊಂಡು ನೋಡಿದಾಗ ಗೊತ್ತಾಗುತ್ತೆ. ಬಿಸಿ ಇರುತ್ತೆ, ಆದರೆ ಸ್ವಲ್ಪ ನಿಧಾನವಾಗಿ ಕೈಲಿ ನೀರು ಎತ್ಕೊಂಡ್ರೆ ಅದು ಒಂಥರ ಪಾಕದ ಇದರಲ್ಲಿ ಹದವಾಗಿದೆ ಅಂತ ಗೊತ್ತಾಗುತ್ತೆ. ಈಗ ಇದು ಸರಿಯಾಗಿದೆ. ಇದನ್ನ ಒಂದು ಪ್ಲೇಟ್ಗೆ ಹಾಕ್ಕೋಬೇಕಾಗುತ್ತೆ. ಈಗ ಒಂದು ತಟ್ಟೆಗೆ ಎಣ್ಣೆ ಸವರಿ ಇಟ್ಕೋಬೇಕು. ಈಗ ಎಣ್ಣೆ ಸವರಿ ಇಟ್ಕೊಂಡಿದ್ದೆ ತಟ್ಟೆಗೆ. ಈಗ ಇದಕ್ಕೆ ಇದು ಹಾಕ್ಕೊಂಡು ಕ್ಲೀನಾಗಿ ಇದು ಕೊಬ್ಬರಿ ಎಲ್ಲ ಪಾಕದಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದಾಗ ಬೇಕಾದರೆ ಸ್ವಲ್ಪ ಒಂದು 3 ಏಲಕ್ಕಿ 4 ಏಲಕ್ಕಿನ ಅದು ಪೌಡ್ರ್ ಮಾಡಿಕೊಂಡು ಇದು ಹಾಕ್ಕೊಂಡು ಚೆನ್ನಾಗಿರುತ್ತೆ ಫ್ಲೇವರ್. ಇನ್ನೂ ಇದು ನಾನು ಹಾಕ್ಕೊಂಡಿರಲಿಲ್ಲ. ಇದೆಲ್ಲನೂ ಹಾಕ್ಕೊಂಡಾದ್ಮೇಲೆ ಕ್ಲೀನಾಗಿ ಒಂದು ಇದರಲ್ಲಿ ಹಲ್ಲೆನಲ್ಲಿ ಕ್ಲೀನಾಗಿ ಅದನ್ನ ಫ್ರೆಶ್ ಮಾಡಿ ಒಂದೇ ಇದರಲ್ಲಿ ನೀಟಾಗಿ ಇದು ಮಾಡಬೇಕು, ಸೇಪ್ ಮಾಡಬೇಕು. ಈ ಥರ ಬಿಗಿಯಾಗಿ ಪ್ರೆಸ್ ಮಾಡಬೇಕು. ಈಗ ಸ್ವಲ್ಪ ಒಂದು 5 ನಿಮಿಷ ಬಿಟ್ಕೊಂಡು ಸ್ವಲ್ಪ ಬಿಸಿ ಇರುತ್ತಲ್ಲ ಆವಾಗ ಒಂಚೂರು ಡೀಪ್ ಮಾಡ್ಕೋಬೇಕು. ಅದನ್ನ ಇದಕ್ಕೆ ಬೇಕೋ ಆ ಥರ ಕಟ್ ಮಾಡ್ಕೊಳ್ಳೋಕ್ಕೆ. ಈ ಥರ ಎಲ್ಲ ಮಾಡಿಕೊಂಡ್ರೆ ಕ್ಲೀನಾಗಿರುತ್ತೆ. ಅದು ತೆಗಿಬೇಕಾದ್ರೆ ಇದು ಒಂದು ಅರ್ಧ ಗಂಟೆ ಬಿಟ್ಟರೆ ಸಾಕಾಗುತ್ತೆ. ಆವಾಗ ಕ್ಲೀನಾಗಿ ಹದದಲ್ಲಿ ಕ್ಲೀನಾಗಿ ಸೆಟ್ ಆಗುತ್ತೆ. ಇದು ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಇದು ನಾವು ಅಂಗಡೀಲಿ ತೊಗೊಂಡು ತಿನ್ನೋಕ್ಕಿಂತ ಮನೇಲಿ ಮಾಡ್ಕೊಂಡು ತಿಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದೇ. ಈಗ
ಇದು ಆರಿದೆ. ಇದನ್ನ ತಗೋತಾ ಇದೆ ಕ್ಲೀನಾಗಿ. ಮೊದಲೇ ಇದು ಮಾಡಿತ್ತಲ್ಲ, ಇನ್ನೂ ಸ್ವಲ್ಪ ಕ್ಲೀನಾಗಿ ಇದಾಗುತ್ತೆ ಅಂದ್ಬಿಟ್ಟು ನೋಡಿಕೊಂಡು ಎಲ್ಲನೂ ಚೆನ್ನಾಗಿ ಬಂದಿದೆ. ಕೊಬ್ಬರಿ ಮಿಠಾಯಿ ರೆಡಿಯಾಗಿದೆ. ಈ ಥರ ಮಾಡಿಕೊಟ್ರೆ ಎಲ್ಲರೂ ಇಷ್ಟಪಡ್ತಾರೆ. ಹೇಗೆ ಬಂದಿತ್ತು ಅಂತ ಕಾಮೆಂಟ್ ಮಾಡಿ. ಸಬ್ಸ್ಕ್ರೈಬರ್ ಆಗದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ರೆಸಿಪಿ ಜೊತೆಲಿ ಮತ್ತೆ ಬರ್ತೀನಿ. ಬಾಯ್.